ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ಸ್ಟೂಡೆಂಟ್ ಸಂಘ ನಮ್ಮ ಕಾಂತ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಾಳೆ ಏನು ವಿಜಯಪುರ ಪ್ರತಿ ಎಲ್ಲ ಸ್ಟೂಡೆಂಟ್ ಪರವಾಗಿ ಹೋರಾಟ ಮಾಡೋಣತ್ತೀರಿ ಏನು ಇವರು ಪ್ರಯತ್ನ ಮಾಡತ್ತಿದ್ರು. ನಾಳೆ ಅವ್ರಿಗೆ ಬಿಜಾಪುರ ಜಿಲ್ಲಾ SP ಸಾಹೇಬ್ರ ಕಡೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನಾವು ಇವ್ರ ಜೊತೆಗೆ ಮಾತಾಡೋಣ. ಸರ್, ನಾಳೆ ನಿನ್ನೆ ಒಂದು ಪ್ರತಿಭಟನೆ ಹತ್ತಿರಿನೋ ಹಿಡಿದ್ರಿ. ಈಗ ನಮ್ಮ ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಕೋ ಬ್ರಿಟಿಷ್ ಸರ್ಕಾರ ಅಂತ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ಪ್ರತಿಯೊಂದು ಹೋರಾಟಕ್ಕೂ ಪೊಲೀಸ್ ನ ಯೂಸ್ ಮಾಡ್ಕೊಂಡು ಹತ್ತಿಕಂತ ಕೆಲಸನೇ ಮಾಡ್ತಿದ್ದಾರೆ. ಇದು ಬರೀ ಬಿಜಾಪುರದಲ್ಲಿ ಅಂದ್ರೆ ವಿಜಯಪುರದಲ್ಲ, ಧಾರವಾಡದಲ್ಲೂ ಹಂಗೆ ಮಾಡಿದ್ರು, ಕಲಬುರಗಿಯಲ್ಲೂ ಹಂಗೆ ಮಾಡಿದ್ರು, ಬೆಂಗಳೂರಲ್ಲೂ ಹಂಗೆ ಮಾಡಿದ್ರು. ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಸರ್ಕಾರ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ, ಇಲ್ಲ ಅಂದ್ರೆ ಪ್ರತಿಭಟನೆಗೆ ಅವಕಾಶ ಮಾಡ್ಕೊಡ್ಬೇಕು. ಈ ಹೋರಾಟ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ ಸರ್. ಈಗ ಬರೀ 1-2 ಧಾರವಾಡದಲ್ಲಿ 5 ಹೋರಾಟ ಮಾಡಿದೀವಿ. ಪ್ರತಿ ಒಂದು ಹೋರಾಟದಲ್ಲೂ ಸರ್ಕಾರ ಏನ್ ಮಾಡುತ್ತಂತಂದ್ರೆ ಮೂಗಿಗೆ ಬೆಣ್ಣೆ ಹಚ್ಚಂತ ಕೆಲಸ ಮಾಡುತ್ತೆ. ಒಂದ್ ನೋಟಿಫಿಕೇಶನ್ ಮಾಡೋದು, ತಿರ್ಗಾ ಮತ್ತೆ 6 ತಿಂಗಳು ಮುಂದೆ ಹಾಕುವಂತ ಹೋದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಏಜ್ ಕ್ರಾಸ್ ಆಗ್ತಾ ಇದೆ. ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ. ಇವತ್ತು ರೂಮ್ ರೆಂಟ್ ಪೇ ಮಾಡಕ್ ಆಗ್ತಾ ಇಲ್ಲ, ಊಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಇವರು ಸಚಿವರು ಹೇಳ್ತಾರೆ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್, ಏನ್ ನೆಕ್ಸ್ಟ್ ಜೂನ್ ಅಲ್ಲಿ ಅಕಾಡೆಮಿಕ್ ಇಯರ್ ಒಳಗಡೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತೀನಿ ಅಂತ ಹೇಳಿದ್ರು. ಈ ಕಡೆ ಗೃಹ ಸಚಿವರು ಹೇಳ್ತಾರೆ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ, ಅತಿ ಶೀಘ್ರ ಅಂತ ಹೇಳ್ತಾರೆ, ಮತ್ತೆ ಗೊತ್ತಿಲ್ಲ ಅಂತಾರೆ ಒಂದೊಂದ್ಸತಿ. ಇದೇ ತರ ಬರೀ ಒಬ್ಬೊಬ್ಬರನ್ನು ಸಚಿವರು ಬರೀ ಸುಳ್ಳು ಆಶ್ವಾಸನೆ ಕೊಡೋದ್ರೆ ಹಾಗೆ ಆಗಿದೆ. ಇದನ್ನ ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ಸರ್ಕಾರ ಇವಾಗ ಸ್ಪಂದಿಸಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳೆಲ್ಲರೂ ಈ ಒಂದು ಹೋರಾಟಕ್ಕೆ ನೀವು ಇಲ್ಲಿ ಪರ್ಮಿಷನ್ಸ್ ಕೊಡದೇ ಇರ್ಬೋದು. ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮುಖಾಂತರ, ನಾಳೆ ನಾವು ನ್ಯಾಯಾಲಯದ ಮುಖಾಂತರ ಪರ್ಮಿಷನ್ಸ್ ತಗೊಂತೀವಿ. ನೀವು ಹಂಗೂ ಹೋರಾಟ ಮಾಡಿ ಏನಾದ್ರು ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಮಿನಿಸ್ಟರ್ ಸಚಿವರು ಮನೆ ಮುತ್ತಿಗೆ ಹಾಕ್ತಿವಿ. ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬೆಂಗಳೂರು ಚಲೋ ಅಂತ ಒಂದು ಚಳುವಳಿ ಮಾಡ್ತೀವಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಬೆಂಗಳೂರು ಚಲೋ ಪಾದಯಾತ್ರೆ ಮಾಡಿ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಇದನ್ನೆಲ್ಲ ಸರ್ಕಾರ ಇದನ್ನ ಸೀರಿಯಸ್ ಆಗಿ ಗಮನಕ್ಕೆ ತಗೋಬೇಕು. ಯಾಕೆಂದ್ರೆ ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇಲ್ಲಿ 3 ವರ್ಷ ಆಯ್ತು, 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. 1 ಲಕ್ಷ ಬೋರ್ಡ್ ಅಂಡ್ ಕಾರ್ಪೊರೇಟ್ ಇಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ ವೇಕೆನ್ಸಿ 3,84,000 ಖಾಲಿ ಹುದ್ದೆ ಇದೆ. ಇಷ್ಟು ಹುದ್ದೆ ಖಾಲಿ ಇದ್ರು ಇಲ್ಲಿವರೆಗೂ ಅವ್ರ 5,000 ವೇಕೆನ್ಸಿ ಫಿಲ್ ಮಾಡ್ತಿಲ್ಲ. ಬರೀ ಇವರು ಬೈ ಎಲೆಕ್ಷನ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಎಲೆಕ್ಷನ್ ಕೂಡ ಅಂತ ಇಂಪಾರ್ಟೆನ್ಸ್ ಇವತ್ತು ರೆಕ್ರೂಟ್ಮೆಂಟ್ ಕೊಡ್ಬೇಕಾಯ್ತು. ಮತ್ತೆ ಇಲ್ಲೇನು SP ಅವರು ಇಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಸ್ಲಿದೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ಎಲೆಕ್ಷನ್ ಮಾಡ್ಬೇಕಾದ್ರೆ ಬಿಸ್ಲಿರ್ಲಿಲ್ವಾ? ಇವರಿಗೆ ಸಮಾವೇಶ ಮಾಡ್ಬೇಕಾದ್ರೆ ಬಿಸ್ಲಿರ್ಲಿಲ್ವಾ? ಯಾಕೆ ಬರೀ ಕಾಲಲ್ಲಿ ನಡ್ಕೊಂಡು ಓಡಾಡಿ ನೀವು ಎಲೆಕ್ಷನ್ ಅಲ್ಲಿ ಓಟ್ ಕೇಳಕ್ ಬರ್ತೀರಾ? ನೀವು ನಿಮಗೆ ಕೊಟ್ಟಿರೋಂತ ವಿದ್ಯಾರ್ಥಿಗಳು ಕೊಟ್ಟಿರೋ ಭಿಕ್ಷೆಯಿಂದ ಇವತ್ತು ಸರ್ಕಾರ ನಡೆಸ್ತಿರೋದು. ಏನ್ ಓಟ್ ಹಾಕಿ ಗೆಲ್ಸಿರೋಂಥದ್ದು ವಿದ್ಯಾರ್ಥಿಗಳು ಮತ್ತೆ ಜನಸಾಮಾನ್ಯರು ಕೊಟ್ಟಿರೋಂತ ಒಂದು ಭಿಕ್ಷೆಯಿಂದ ನೀವು ಇವತ್ತು ಆಡಳಿತಕ್ಕೆ ಬಂದಿರೋದು. ನೀವು ವಿದ್ಯಾರ್ಥಿಗಳನ್ನಾಗಿರ್ಬೋದು, ರೈತರನ್ನಾಗಿರ್ಬೋದು, ಮತ್ತೆ ಹೆಣ್ಮಕ್ಳನ್ನ ಇರ್ಬೋದು, ಈ ಒಂದು ಯಾವುದೇ ಪ್ರತಿಭಟನೆ ಹತ್ತಿಕ್ಕಂತ ಕೆಲಸ ಮಾಡಿದ್ರೆ ಇನ್ನು ಪ್ರತಿಭಟನೆ ಇನ್ನು ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಕಡಿಮೆ ಆಗಲ್ಲ. ನಮಗೆ ಕೋರ್ಟ್ ಇದೆ ಸರ್, ನ್ಯಾಯಾಲಯದ ಮುಖಾಂತರ ನಮಗೆ ಪರ್ಮಿಷನ್ ಸಿಗುತ್ತೆ. ಯಾಕೆಂದ್ರೆ ಈ ಹಿಂದೆ ಪ್ರತಿಯೊಂದು ಹೋರಾಟಕ್ಕೂ ನ್ಯಾಯಾಲಯದ ಮುಖಾಂತರ ನಮಗೆ ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿ ನಾವು ಹಲವಾರು ಬಾರಿ ಹೋರಾಟ ಮಾಡಿದೀವಿ. ಈಗ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇಡೀ ರಾಜ್ಯದ ಪ್ರತಿಯೊಬ್ಬರಿಗೂ ಜನಗಳಿಗೂ ಗೊತ್ತು ಇವತ್ತು. ಯಾಕೆಂದ್ರೆ ಇವತ್ತು ಸಮಸ್ಯೆ ಹೆಂಗಿದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆ ಅಷ್ಟಿದೆ ಸರ್. ಇವತ್ತು ಸುಮಾರು 15ರಿಂದ 20 ಲಕ್ಷ ಜನ ಇದ್ದಾರೆ. ಅವ್ರದೆಲ್ಲ ಅವ್ರೆಲ್ಲ ಕುಟುಂಬಗಳು ಮತ್ತೆ ಅವ್ರ ಸ್ನೇಹಿತರನ್ನ ಸೇರಿಸ್ಕೊಂಡ್ರೆ ಸುಮಾರು 2-3 ಕೋಟಿ ಅಂದ್ರೆ 2 ಕೋಟಿ ಜನ ಪಾಪ್ಯುಲೇಷನ್ ಇದಾರೆ, ವೋಟ್ ಬ್ಯಾಂಕ್ ಇದೆ ಇವತ್ತು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ವಿದ್ಯಾರ್ಥಿಗಳು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ನೀವು ನೋಡ್ಬೋದು ಸರ್, ಇದೇಂತಲ್ಲ ಪ್ರತಿಯೊಬ್ರು ನೀವು ಪೆಟ್ರೋಲ್ ಬಂಕ್ ಹೋದ್ರೆ ಅವರೇ ಸಿಗ್ತಾರೆ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಹೋದ್ರು ಅವರೇ ಸಿಗ್ತಾರೆ, ಮತ್ತೆ ಒಂದು ಹೋಟೆಲ್ಸ್ ಹೋದ್ರು ಅವರೇ ಸಿಗ್ತಾರೆ, ಒಂದು ಸ್ವಿಗ್ಗಿ ಸಮೋಟಾ ಇರ್ಬೋದು, ಓಲಾ ಊಬರ್, ಪ್ರತಿಯೊಂದು ಕಡೆನೂ ಇವತ್ತು ವಿದ್ಯಾರ್ಥಿಗಳು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ಎಷ್ಟೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇವತ್ತು ಸರ್ವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಒಂದು ಟೈಮ್ ಊಟಕ್ಕೋಸ್ಕರ ಇಲ್ಲಿ ದಾರಿಯಲ್ಲಿ ಕೊಡಂತ ಒಂದು ಊಟ ಇವತ್ತು ಸೋಮವಾರ ಸರ್ ಶಿವಾಜಿ ಸರ್ಕಲ್ ಅಲ್ಲಿ 1000 ಜನ ನಿಂತ್ಕೊಂಡಿದ್ದಾರೆ ಊಟಕ್ಕೋಸ್ಕರ. 1 ಟೈಮ್ ಊಟಕ್ಕೋಸ್ಕರ ಮಿನಿಮಮ್ 3 ಅವರ್ಸ್ ವೆಯ್ಟ್ ಮಾಡ್ತಾರೆ. ಮತ್ತೆ 5 ಕಿಲೋಮೀಟರ್ ಇದ್ರೂ ಫ್ರೀ ಊಟ ಎಲ್ಲಿರುತ್ತೋ ಅಲ್ಲಿ ಹೋಗಿ ಊಟ ಮಾಡ್ಕೊಂಬರಂತ ಪರಿಸ್ಥಿತಿಗೆ ಇವತ್ತು ಸರ್ಕಾರ ತಗೊಂಡ್ಬಂದಿದೆ. ಇದನ್ನ ಸರ್ಕಾರ ಎಚ್ಚೆತ್ಕೊಬೇಕು. ಯುವಕರನ್ನ ನೀವು ಕಡೆಗಣಿಸಿದ್ರೆ ನಿಮ್ಮನ್ನ ಬೀದಿ ಕರ್ಕೊಂಬಂದು ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡಲ್ಲ ಸರ್.
ಇವರು ಏನೇ ರಿಸ್ಟ್ರಿಕ್ಷನ್ ಹಾಕ್ಬೋದು. ಒಂದ್ ಸತಿ ಹುಡುಗರು ಎದ್ದೇಳದ್ರಂದ್ರೆ ನಿಮ್ಮ ಹೋರಾಟಕ್ಕೆ ಪರ್ಮಿಷನ್ಸ್ ಇಲ್ಲ ಅಂತಂದ್ರು ಹೋರಾಟ ಮಾಡ್ತೀವಿ ನಾವು. ಆ ಕಾಲ ತುಂಬಾ ದೂರ ಇಲ್ಲ. ಸರ್ಕಾರ ಅರ್ಥ ಮಾಡ್ಕೊಬೇಕು. ಮತ್ತೆ ಪೊಲೀಸ್ ಇಲಾಖೆನೂ ಅಷ್ಟೇ, ಸರ್ಕಾರದ ಕೈಗೊಂಬೆ ಆಗ್ಬಾರ್ದು. ಪೊಲೀಸ್ ಇಲಾಖೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕು. ಇದು ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಫಂಡಮೆಂಟಲ್ ರೈಟ್ಸ್. ನಾಳೆ ದಿನ ಇವರಿಗೆ ಉಸಿರಾಡ್ಬೇಕಂತಂದ್ರು ಇವರಿಗೆ ಪರ್ಮಿಷನ್ಸ್ ಕೇಳಿ ಉಸಿರಾಡಂತ ಪರಿಸ್ಥಿತಿಗೆ ತಗೊಂಡ್ಬರ್ತಾರೆ ಇವರು. ಆ ತರ ಪರಿಸ್ಥಿತಿಗೆ ಬರಬಾರ್ದು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋದು ಒಂದು ನಮ್ಮ ಮೂಲಭೂತ ಹಕ್ಕು. ಅವ್ರಿಗೆ ಇವತ್ತು ಅನ್ಯಾಯ ಮಾಡ್ತಿದ್ದಾರೆ. ಅವ್ರು ಇವತ್ತೇನಾದ್ರೂ ಇದ್ದಿದ್ರೆ ಇವತ್ತು ವಿಧಾನಸೌಧಕ್ಕೆ ಬಾಂಬ್ ಹಾಕ್ತಿದ್ರು ಅನ್ಸುತ್ತೆ. ಆ ತರ ಮಾಡ್ತಿದ್ದಾರೆ ಇವತ್ತು. ಆ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ ಇವತ್ತು. ಪ್ರತಿಯೊಂದು MLA-ಗಳಷ್ಟೇ, ಆ MLA-ಗಳಿಗೆ ಇವತ್ತು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ VIP ಟಿಕೆಟ್ ಬೇಕಂತೆ ಇವರಿಗೆ. ಇವ್ರನ್ನ ಎಲೆಕ್ಟ್ ಮಾಡಿರೋದು ಒಬ್ಬ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡೋದಕ್ಕೆ. ಇವ್ರನ್ನ ಒಬ್ಬ MLA ಇರ್ಬೋದು, ಒಬ್ಬ ಮಿನಿಸ್ಟರ್ ಇರ್ಬೋದು, ಒಬ್ಬರಾದ್ರೂ ವಿದ್ಯಾರ್ಥಿಗಳ ಪರವಾಗಿ ಸೆಕ್ಷನ್ ಅಲ್ಲಿ ಮಾತಾಡ್ತಾರೆ ಸರ್. ಸರ್, ಈಗ ನೀವು ಹುಬ್ಳಿ ಧಾರವಾಡದಾಗ ಪ್ರತಿಭಟನೆ ಮಾಡಿದ್ರಿ, ಕಲಬುರಗಿದಾಗ ಮಾಡಿದ್ರಿ, ಬೆಂಗಳೂರದಾಗ ಮಾಡಿದ್ರಿ. ಇದರದ ನಿಮ್ಗೆ ಏನಾಯ್ತು ಸರ್? ಸರ್, ಪ್ರತಿಯೊಂದು ಹೋರಾಟದಲ್ಲೂ ನಾವು ಹೋರಾಟ ಮಾಡಿದಾಗ ಒಂದೆರಡು ನೋಟಿಫಿಕೇಶನ್ಸ್ ಮಾಡ್ತಾರೆ. ಇವಾಗ ನಾವು ವಿಜಯಪುರದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಅನೌನ್ಸ್ ಮಾಡಿದಾಗ ಕೃಷಿ ಇಲಾಖೆಯಿಂದ 890 ಪೋಸ್ಟ್ ಇವತ್ತ KEAಗಿಂದ ಜೂನ್ ಅಲ್ಲಿ ಎಕ್ಸಾಮ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಬರೀ ಅದೊಂದೇ ನೋಟಿಫಿಕೇಶನ್ ಅಲ್ಲ. ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. ಆರೋಗ್ಯ ಇಲಾಖೆಯಲ್ಲಿ 38,000 ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30,000 ಖಾಲಿ ಹುದ್ದೆ ಇದೆ. ಕಂದಾಯ ಇಲಾಖೆಯಲ್ಲಿ 10,000 ರಿಂದ 12,000 ಖಾಲಿ ಹುದ್ದೆ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ ಕಡಿಮೆ ಅಂದ್ರೆ 10,000 ರಿಂದ 20,000 ಖಾಲಿ ಹುದ್ದೆಗಳಿದೆ. ಈ ತರ ಇವತ್ತು ಜನಸಾಮಾನ್ಯರಿಗೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗ್ಲಿ 2-3 ಜನ ಮಾಡೋ ಕೆಲಸ ಒಬ್ರು ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಬಿಕಾಸ್ ಅಲ್ಲಿ ಇವರು ಅಧಿಕಾರಿಗಳನ್ನ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ. ಹಂಗಾಗಿ ಇವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದೇ ಸರ್ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳೇ ಇಲ್ಲ ಅಂತಂದ್ರೆ ಇವರು ಟ್ಯಾಕ್ಸ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಇವರು ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಗುಡ್ ಗವರ್ನೆನ್ಸ್ ಎಲ್ಲಿ ಕೊಡ್ತಿದ್ದಾರೆ ಇವರು? ಗವರ್ನೆನ್ಸ್ ಕೊಡ್ಬೇಕಂತಂದ್ರೆ ಅಧಿಕಾರಿಗಳು ಇರ್ಬೇಕು ಸರ್. ಇವತ್ತು ಅಧಿಕಾರಿಗಳನ್ನ ಬರೀ ಸೆನ್ಸಸ್ ಮಾಡೋದಕ್ಕೆ, ಆ ಕುರಿ, ಕತ್ತೆ, ಕೋಳಿ, ನಾಯಿ ಎಣ್ಸ್ಕೊಂಬರೋದಕ್ಕೆ ಇವತ್ತು 5 ಫ್ಲೋರ್ ಮೆಟ್ಲೆಕ್ಸ್ತಿದ್ದಾರೆ. ಇವತ್ತು ಎಷ್ಟೋ ಜನ ಪಾಪ ವಯಸ್ಸಾಗಿದೆ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ ನ ಇವತ್ತು ಒಳ್ಳೆ ಸ್ಲೇವ್ಸ್ ತರ ತಗೊಳ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನಾನು ಇದು ಮನವಿ ಮಾಡ್ಕೊಂತೀನಿ ಸರ್, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಜನಗಳಿಗೆ ಏನ್ ಬೇಕಿದೆ, ಗ್ರಾಸ್ ರೂಟ್ ಲೆವೆಲ್ಗೆ ಅವ್ರಿಗೆ ಏನ್ ನೀಡ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದ್ರ ಬಗ್ಗೆ ಅವ್ರಿಗೆ ಏನಿದೆ ಅವ್ರಿಗೆ ಬೇಕಾಗಿರೋಂಥದ್ದು ಕೊಡಿ. ನೀವು ಎಲ್ಲಾರ್ಗೂ ಗ್ಯಾರಂಟಿ ಫ್ರೀ ಕೊಟ್ಟು 50,000 ರಿಂದ 60,000 ಕೋಟಿ ನೀವು ಇವತ್ತು ಬೇಕಂತದ್ರ ಯೂತ್ಸ್ ನ ಇವತ್ತು ಬೀದಿಗೆ ತಗೊಂಡ್ಬಂದಿದ್ರ. ಇವತ್ತು ಒಂದು ದುಡಿಯಂತ ಕೈಗಳಿಗೆ ಒಂದು ಕೆಲಸ ಕೊಡಿ. ಅವ್ರು ನಿಮಗೆ ಡೈರೆಕ್ಟ್ ಕೆಲಸ ಕೊಡ್ತಾ ಇಲ್ಲ. ನೀವು ನೋಟಿಫಿಕೇಶನ್ ಮಾಡಿ ಅದ್ರಲ್ಲಿ ಎಕ್ಸಾಮ್ ಕ್ವಾಲಿಫೈಡ್ ಆಗ್ತಾರೆ. ನೀವೀಗ ಒಂದು ಗವರ್ನೆನ್ಸ್ ನಡೆಸಬೇಕು, ಗವರ್ಮೆಂಟ್ ನಡೆಸಬೇಕಂತಂದ್ರೆ ಇವತ್ತು ನಿಮ್ಮ ಮನೆಗಳಿಗೆ ನಾವು ಅಧಿಕಾರಿಗಳನ್ನ ಫಿಲ್ ಮಾಡಿ ಅಂತ ಹೇಳ್ತಿಲ್ಲ. ಸರ್ಕಾರಕ್ಕೆ ಬೇಕಾಗಿದೆ ನಿಮ್ಮ ಕೆಲಸ. ಸರ್ಕಾರದ ಸಾರ್ವಜನಿಕರಿಗೆ ಕೆಲಸ ಮಾಡೋದಕ್ಕೋಸ್ಕರ ಸರ್ಕಾರಿ ನೌಕರನ್ನ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರೋದು. ಇದನ್ನ ಅತಿ ಆಯ್ತಂತಂದ್ರೆ ಅದೇನ್ ಹೇಳ್ತಾರಲ್ಲ ಸರ್, ತುಂಬಾ ಅತಿ ಆಯ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಒಂದ್ ಲಿಮಿಟ್ ಅನ್ನೋದು ಇರುತ್ತೆ ಎಲ್ಲದಕ್ಕೂ. ಆ ಲಿಮಿಟ್ ಕ್ರಾಸ್ ಆಯ್ತಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಹೇಳಲ್ಲ ಸರ್, ಅದನ್ನ ಮಾಡಿ ತೋರಿಸ್ತೀವಿ ನಾವು. ಮೊನ್ನೆ CM ಅವರಿಗೆ ಭೇಟಿ ಆದ್ರಿ, ಅವ್ರೇನೋ ಆಶ್ವಾಸನೆ ಕೊಟ್ಟರು ಸರ್. ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾಗ ಅವರು ಮಾಡ್ತೀನಿ ಅಂತ ಹೇಳಿದ್ರು. ಅದು ಯಾವುದೇ ಕಾರಣಕ್ಕೂ ಅದು ಮಾಡಿಲ್ಲ. ಬಟ್ ನಾವು ಕೇಳಿದ್ದು 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ ಧಾರವಾಡದಲ್ಲಿ, ಅದು ಮಾಡಿದ್ದಾರೆ. ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮತ್ತೆ ಡಿಜಿಟಲ್ ಲೈಬ್ರರಿ ಕೇಳಿದ್ವಿ, ಅದನ್ನ ಒಂದು ಡಿಜಿಟಲ್ ಲೈಬ್ರರಿ 10 crores ಅದನ್ನು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನು, ಬೆಂಗಳೂರಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಕೂಡ ಮಾಡಿದ್ದಾರೆ. ನಾವು ಕೇಳಿದ್ದು ಡಿಜಿಟಲ್ ಲೈಬ್ರರಿ ಮತ್ತೆ ಒಂದು ವಿದ್ಯಾರ್ಥಿ ಕ್ಯಾಂಟೀನ್ ಇಮಿಡಿಯೇಟ್ ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸರ್. ಅದಾದ್ಮೇಲೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇದ್ರ ಜೊತೆಲಿ ನಮಗೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಇಲ್ಲಿವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇನ್ ಅನೌನ್ಸ್ ಮಾಡಿದಿರಾ ಅಟ್ಲೀಸ್ಟ್ ಅದು ಕಾರ್ಯರೂಪಕ್ಕೆ ಬರ್ಬೇಕು ಸರ್. ಬರೀ ಖಾಲಿ ಅದು ಸುಮ್ನೆ ಸುಳ್ಳು ಆಶ್ವಾಸನೆ ಆಗ್ಬಾರ್ದು ಸರ್. ಈಗ ಕಾಂಗ್ರೆಸ್ ಸರ್ಕಾರ ಇರ್ತದ, ಪ್ರತಿಯೊಂದು ಸ್ಟೂಡೆಂಟ್ಗೆ ನಾವು ದುಡ್ಡು ಕೊಡ್ತೀವಿ ಅಂತಾರಲ್ರಿ ಸರ್. ಅದನ್ನೆಲ್ಲ ನಿಲ್ಸಿದಾರೆ ಸರ್. ಇವತ್ತು ಯುವ ನಿಧಿ ಅನ್ನೋದು ಅವಶ್ಯಕತೆನೇ ಇಲ್ಲ ಸರ್. ಈಗ ಯುವ ನಿಧಿ ಅನ್ನೋದು ಅವ್ರಿಗೇನ್ ಇವತ್ತು ವಿದ್ಯಾರ್ಥಿಗಳಿಗೆ ಅವ್ರು ಇನಿಷಿಯಲಿ 6 ತಿಂಗಳು ಕೊಟ್ಟಿಲ್ಲ, ಅದಾದ್ಮೇಲೆ ಒಂದು 6 ಮಂತ್ ಕೊಟ್ಟಿರ್ಬೋದು. ಅದ್ರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಸರ್? ಅದ್ರಲ್ಲಿ ಯಾರಿಗೆ ರೀಚ್ ಆಗಿದೆ? ಮೋರ್ ದೆನ್ ನಮ್ಮ ಇಂಡಿಯಾದಲ್ಲಿ 60% 18 to 35 ಏಜ್ ಲಿಮಿಟ್ ಏನಿದೆ, ಮೋರ್ ದೆನ್ 60% ಪಾಪ್ಯುಲೇಷನ್ ಯೂತ್ಸ್ ಇದಾರೆ. ಇವತ್ತು ಎಲ್ಲೋ 1-2% ಕೊಟ್ರೆ ಅವರಿಗೆ ಏನಾಗುತ್ತೆ? ಅವರಿಗೆ ಅದೇ ಒಂದು ಜಾಬ್ ಕೊಡಿ, ಅದು ಎಷ್ಟು 1 year ನೀವು ಕೊಡ 1,500 3,000 ಯಾರಿಗ್ ಬೇಕು ಸರ್? ಇದು ನಾವೇ ನಿಮಗೆ ಸೇರ್ಸ್ಕೊಡ್ತೀವಿ ಬೇಕಾದ್ರೆ ಇನ್ನೂ 1,500 3,000. ಅದನ್ನ ನೀವು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿ
ಡೆವಲಪ್ಮೆಂಟ್ ವರ್ಕ್ಸ್ ಏನಿದೆ ಅದ್ರ ಬಗ್ಗೆ ಇದು ಇನ್ವೆಸ್ಟ್ ಮಾಡಿ. ಹೆಲ್ತ್, ಸ್ಪೋರ್ಟ್ಸ್, ಎಜುಕೇಶನ್. ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಸರ್. ಇವ್ರ ಮಕ್ಳು ಫಾರಿನ್ ಅಲ್ಲಿ ಓದ್ತಾರಂತೆ, ಇವ್ರ ಮಕ್ಳು ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ ಓದ್ಲಿ, ಆದ್ರೂ ಗೊತ್ತೇ ಇರುತ್ತೆ ಅದ್ರ ಕ್ವಾಲಿಟಿ ಎಜುಕೇಶನ್ಸ್ ಇದೆಯಾ ಇಲ್ಲ ಅಂತ ಹೇಳಿ. ಇವತ್ತು ಸ್ಕೂಲ್ ಬಿಲ್ಡಿಂಗ್ಸ್ ಇದ್ರೆ ಟೀಚರ್ ಇಲ್ಲ, ಟೀಚರ್ ಇದ್ರೆ ಬಿಲ್ಡಿಂಗ್ ಇರಲ್ಲ. ಇವತ್ತು ಬೇಸಿಕ್ ಫೆಸಿಲಿಟೀಸ್, ಒಂದು ಎಲೆಕ್ಟ್ರಿಸಿಟಿ ಇರಲ್ಲ, ಒಂದು ಬಾತ್ರೂಮ್ ಇಲ್ಲ, ಕುಡಿಯೋದಕ್ಕೆ ನೀರ್ ವ್ಯವಸ್ಥೆ ಇಲ್ಲ. ಇವತ್ತು ಯಾವ್ದೇ ಸ್ಕೂಲ್ ಕಾಲೇಜಸ್ಗೆ ಹೋದ್ರೆ, ಒಂದು ಗೌರ್ಮೆಂಟ್ ಲೈಬ್ರರೀಸ್ ಹೋದ್ರೆ ನೀವು ವೈಫೈ ಇರಲ್ಲ, ಒಂದು ಕರೆಕ್ಟ್ ಆಗಿ ಒಂದು ಚೇರ್ಸ್ ಇರಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ, ಒಂದು ಟಾಯ್ಲೆಟ್ ಇರಲ್ಲ, ಮತ್ತೆ ಅಲ್ಲೊಂದು ಪೇಪರ್ ಮ್ಯಾಗಝಿನ್ಸ್ ಇರಲ್ಲ ಸರ್. ಬೇಸಿಕ್ ಫೆಸಿಲಿಟೀಸ್ ನಾನ್ ಕೇಳ್ತಾ ಇರೋದು. ಸರ್, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಾಕ ನಿಮ್ಗೆ ಬಿಜೆಪಿದವ್ರು ಫಂಡಿಂಗ್ ಮಾಡ್ತಾರೆ ಅಂತೇಳಿ ಅವ್ರು ಆರೋಪ ಮಾಡ್ತಾರೆ. ಸರ್, ಯಾಕೆ ನಾವು ಬಿಜೆಪಿ ವಿರುದ್ಧ ಬಂದಾಗ ನಾವು ಕಾಂಗ್ರೆಸ್ ಅವ್ರು ನಮ್ ಜೊತೆ ಸೇರ್ಕೊಂಡಿದ್ರಲ್ಲ, ಅವಾಗ ಅವರು ಬಿಜೆಪಿ ಕಾಂಗ್ರೆಸ್ ಅವ್ರು ನಮಗೆ ಫಂಡ್ ಮಾಡ್ತಿದ್ರಾ? ನಮಗೆ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಆಗಿರ್ಬೋದು, ಇಲ್ಲಿವರೆಗೂ ಯಾರು ನಮಗೆ ₹1 ದುಡ್ಡು ಕೊಟ್ಟಿಲ್ಲ ಸರ್. ಯಾಕೆಂತಂದ್ರೆ ಮುಕ್ತವಾಗಿ ಎಲ್ರಿಗೂ ನಾವು ಇದ್ ಮಾಡ್ತೀವಿ. ಯಾಕೆ PSI ಹೋರಾಟ ಮಾಡಿದಾಗ, PSI ಹಗರಣ ಸ್ಕ್ಯಾಮ್ ಆದಾಗ ನಾವು ಬಿಜೆಪಿ ವಿರುದ್ಧ ಮಾಡಿದ್ರೆ ಅದೇ ಕಾಂಗ್ರೆಸ್ ಅಪೋಸಿಷನ್ ಲೀಡರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದ್ರು, ಅವಾಗ ನಮಗೆ ಯಾವ ₹1 ದುಡ್ಡು ಕೊಟ್ಟಿಲ್ಲ. ಇವಾಗ್ಲೂ ಅಷ್ಟೇ ನಾವ್ ಯಾರ ಹತ್ರ ₹1 ಹೋಗಿ ದುಡ್ಡು ಇಸ್ಕೊಂಡು ಕೇಳಿ ಹೋರಾಟ ಮಾಡ್ದಂತ ನಿರೀಕ್ಷೆ ಇಲ್ಲ ಸರ್. ಇಲ್ಲಿ ವಿದ್ಯಾರ್ಥಿಗಳು ಮನ್ಸ್ ಮಾಡಿದ್ರೆ ನಾವೇ ಅವ್ರಿಗೆ ದುಡ್ಡು ಕೊಡ್ತೀವಿ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇರ್ಬೋದು, ವಿದ್ಯಾರ್ಥಿಗಳು ಮನ್ಸ್ ಮಾಡಿದ್ರೆ ನಾವೇ ನಿಮಗೆ ದುಡ್ಡು ಕೊಡ್ತೀವಿ, ನೀವು ನಮಗೆ ದುಡ್ಡು ಕೊಡ್ಬೇಡಿ. ನಾವೇ ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ? ಸ್ಯಾಲ್ರಿ ಕೊಡ್ಬೇಕಾ? ಬಂದ್ ನಮ್ ಜೊತೆ ಆಯ್ತು ನಿಂತ್ಕೊಳ್ಳಿ. ನಿಮ್ಗೆ ಎಷ್ಟು ಕೊಡ್ಬೇಕು? ಯಾವ ಲೀಡರ್ಗೆ ಎಷ್ಟು ಬೇಕು ಹೇಳಿ? ಅಪೋಸಿಷನ್ ಲೀಡರ್ ಇರ್ಬೋದು, ಯಾರಿಗಿರ್ಬೋದು, MLA ಮಿನಿಸ್ಟರ್ಸ್ಗೆ, ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ ಮಿನಿಸ್ಟರ್ಸ್ ಸರ್, ಕಾಂಗ್ರೆಸ್ ಅಲ್ಲಿರೋ ಮಿನಿಸ್ಟರ್ಸ್ಗೂ ಅಷ್ಟೇ. ಬನ್ನಿ, ವಿದ್ಯಾರ್ಥಿಗಳ ಕಷ್ಟ ಇದೆ. ಇವತ್ತು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ದುಡ್ಡು ಮನ್ಸ್ ಮಾಡಿದ್ರೆ ಅವ್ನು ನಾಯಿ ಕೂಡ ಸಂಪಾದನೆ ಮಾಡುತ್ತೆ. ಏನ್ ಹೇಳಿ, ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದನೆ ಇದ್ ಮಾಡ್ಬೋದು. ಆದ್ರೆ ವಿದ್ಯಾರ್ಥಿಗಳಿಗೆ ಏನ್ ಬೇಕಿದೆ, ಒಂದು ಲೈಫ್ ಟೈಮ್ ಸಸ್ಟೈನಬಲ್, ಒಂದು ಸೊಸೈಟಿಯಲ್ಲಿ ಒಂದು ಡಿಗ್ನಿಫೈಡ್ ಲೈಫ್ ಇರ್ಬೇಕಂತಂದ್ರೆ ಒಂದು ಸ್ಥಾನಮಾನ ಇರ್ಬೇಕು ಸರ್, ಒಂದು ಜಾಬ್ ಇರ್ಬೇಕು. ಅವ್ರು ಏನ್ ಅನ್ಕೊಂಡಿದಾರೆ, ಒಂದು ಜಾಬ್ ಜಾಸ್ತಿ ಏನಿಲ್ಲ, ಒಂದು ಜಾಬ್ ಕೇಳಿದ್ರೆ ಅವ್ರು ಸಸ್ಟೈನಬಲ್ ಲೈಫ್ ಲೀಡ್ ಮಾಡ್ತಾರೆ ಅವರು. ಅದನ್ನ ಕೇಳ್ತಾ ಇರೋದು ಇವತ್ತು. ದುಡ್ಡಿಂದ ಸುಮ್ನೆ ಇವ್ರು ಏನಂದ್ರೆ ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಏನೋ ಒಂದು ವಿಚಾರ ಕೇಳ್ತಾರೆ ಅಷ್ಟೇ ಸರ್. ಇದು ಈಗ ನಾಳೆ ನಿಮ್ದು ಪ್ರತಿಭಟನೆ ಏನಿತ್ತು ಅದು ರದ್ದು ಮಾಡ್ಯಾರ. ಇದರ ಹಿಂದೆಲ್ಲ ಏನಾರ ರಾಜಕೀಯ ಷಡ್ಯಂತ್ರ ಏನಾರ? 100% ಸರ್. ವಿತೌಟ್ ಪೊಲಿಟಿಕಲ್ ಇಂಟರ್ಫೆರೆನ್ಸ್ ಅದು ಪೊಲೀಸ್ ಯಾರು ಆತರ ಆಕ್ಟ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಪೊಲೀಸ್ ಈ ಹಿಂದೆ ನಾವು ಪ್ರತಿಭಟನೆ ಮಾಡಿದಾಗೆ ಬಿಜಾಪುರದಲ್ಲೂ ನಮಗೆ ಪ್ರತಿಭಟನೆಗೆ ಇದು ಪರ್ಮಿಷನ್ಸ್ ಕೊಟ್ಟಿದ್ರು, ಮತ್ತೆ ಧಾರವಾಡದಲ್ಲೂ ಪರ್ಮಿಷನ್ಸ್ ಕೊಟ್ಟಿದ್ರು, ಬೆಂಗಳೂರಲ್ಲಿ 100 ಪ್ರತಿಭಟನೆ ಮಾಡಿದೀವಿ, ಅವಾಗೆಲ್ಲ ಪರ್ಮಿಷನ್ಸ್ ಕೊಟ್ಟಿದ್ರು. ಇವಾಗ ಯಾಕೆ ಕೊಡಕ್ಕಾಗಲ್ಲ? ಇವಾಗೂ ಕೊಡ್ಬೋದಲ್ಲ ಸರ್. ಸೇಮ್ ಈಗ ಫಸ್ಟ್ ಟೈಮ್ ಈ ತರ ಎಲ್ಲ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಇವಾಗ ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸ್ ಅಂದ್ರೆ ಒಂದು 20-30 ಪಾಯಿಂಟ್ಸ್ ಹಾಕ್ಬಿಟ್ಟು ನೀವು ರಿಸ್ಟ್ರಿಕ್ಷನ್ ಮೇಲೆ ನೀವ್ ಹಾಕೊಂಡ್ರೆ ಈಗ ಯಾರಾದ್ರೂ ಬಂದು ಪಬ್ಲಿಕ್ ನಿಮಗೆ ತೊಂದರೆ ಆಗಿದೆ ಅಂತ ಪಬ್ಲಿಕ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿದಾರಾ? ನಿಮ್ ಬಗ್ಗೆ ಒಳ್ಳೇದು ವಿಚಾರ ಮಾಡತ್ತಾರಲ್ಲ. ಬಿಸಿಲದ ಬಾಳ ಯಾವ ಬಿಸ್ಲಿ ಸರ್? ಇವತ್ ಮಳೆ ಬಂತು, ಬಿಸ್ಲಿತ್ತಂತಂದ್ರೆ ಆಯ್ತಂದವ್ರಿಗೆ 10 ಟ್ಯಾಕ್ಸ್ ಕೊಡಿ. ಅದ್ರಲ್ಲಿ ಏನಿದೆ? ನಾವೇ 10 ಟ್ಯಾಕ್ಸ್ ಕೊಂತೀವಿ ಸರ್. ಅವರು ನಮಗೆ ಅಲ್ವಾ ಬೇಕಾಗಿರೋಂಥದ್ದು? ಇಡೀ ಜೀವನನೇ ಬಿಸಿಲಲ್ಲಿ ಸುಡೋಂತ ಪರಿಸ್ಥಿತಿ ಬಂದಿದೆ. ಜೀವನ ಇವತ್ತು ಏನು ಸ್ಟೂಡೆಂಟ್ಸ್ ನಮಗೆ ಸಾಮೂಹಿಕ ಏನು ಇದು ಕೊಡ್ತಿದ್ದಾರೆ, ದಯಾಮರಣ ಕೊಡಿ ಅಂತ ಕೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಲೆಟರ್ ಬರೀತಿದ್ದಾರೆ ದಯಾಮರಣ ಕೊಡಿ ಅಂತ ಹೇಳಿ. ಸಾಯಕ್ಕಂತ ಪರಿಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಬಿಸಿಲು, ಮಳೆ, ಚಳಿ, ಗಾಳಿ ಇವೆಲ್ಲ ಯಾವ್ದು ಬೇಕು ಸರ್? ಇವತ್ತು ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ, ಅವಾಗ ಹೋರಾಟ ಮಾಡ್ಬೇಕಾದ್ರೆ ಬಿಸಿಲು, ಮಳೆ, ಗಾಳಿ, ಚಳಿ ಅಂತ ಅನ್ಕೊಂಡಿದ್ರೆ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಕ್ ಆಗ್ತಿತ್ತಾ? ಯಾಕೆ ಇವ್ರು ಎಲೆಕ್ಷನ್ ಇರ್ಬೇಕಾದ್ರೆ ಬಿಸಿಲು, ಮಳೆ, ಚಳಿ ಯಾವ್ದು ಇರ್ಲಿಲ್ವಾ? ಇವೆಲ್ಲ ಇದೇನ್ ಹೇಳ್ತಾರಲ್ಲ ಸರ್, ಸಿಲ್ಲಿ ರೀಸನ್ಸ್ ಇವೆಲ್ಲ. ಇವ್ನ ಯಾರಾದ್ರೂ ಚಿಕ್ಕ ಹುಡುಗರ್ಗೆ ಹೇಳ್ಬಿಟ್ರು ಅವನು ತಪ್ಪು ಅಂತ ಉಗ್ದ್ಬಿಡ್ತಾರ ಅವರು. ಏನ್ ಹೇಳಿ, ಇವ್ರಿಗೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಗೊತ್ತಿಲ್ಲ. ಇವರಿಗೆ ಹೆಂಗೆ ಡಿಗ್ನಿಫೈಡ್, ಇವರು ಇನ್ನೊಬ್ರು ಏನು ರಾಜಕೀಯ ವ್ಯಕ್ತಿಗಳ ಸ್ಲೇವ್ ಆಗ್ಬಾರ್ದು. ಇವ್ರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕು ಸರ್. ಯಾವುದೇ ಅಧಿಕಾರಿ ಆಗಿರ್ಬೋದು ಸರ್. ಒಂದೇ ದಿನ ವರ್ಕ್ ಮಾಡ್ಬೇಕಾದ್ರೆ ಒಂದು ಡಿಗ್ನಿಫೈಡ್ ಲೈಫ್ ಇರ್ಬೇಕು. ಇದು ಆಗುತ್ತಂದ್ರೆ ಮಾಡ್ಬೇಕಿದು ಸರ್. ಪೊಲೀಸ್ ಅಂದ್ರೆ ಏನು? ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು. ನಾವು ಪೊಲೀಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಇಂಡಿಪೆಂಡೆಂಟ್ ಯಾರೋ ಒಂದು ಕಾರ್ಪೊರೇಟರ್ ವಿರುದ್ಧ, ಒಂದು MLA ವಿರುದ್ಧ, ಮಿನಿಸ್ಟರ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ. ಇವರು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸರ್ಕಾರ ಹೇಳ್ದಂಗೆ ಇವ್ರು ಕೇಳ್ಕೊಂಬಂತಂದ್ರೆ ಇವ್ರಿಗೆ ಭಯ ಅಷ್ಟೇ. ಏನೋ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲ ಸಸ್ಪೆಂಡ್ ಆಗ್ಬೋದು. ಈ ಒಂದು ವಿಚಾರವಾಗಿ ಯಾಕೆ ವಿದ್ಯಾರ್ಥಿಗಳ ಒಂದು ನೋಟಿಫಿಕೇಶನ್ ಅನ್ನೋದು ಮಾಡಿಲ್ಲ ಅಂತಂದ್ರೆ, ಈ ಒಂದು ಸರ್ಕಾರ ಆಗಿರ್ಬೋದು, ಇಲ್ಲ UPSC ಆಗಿರ್ಬೋದು, ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಅಧಿಕಾರಿಗಳು ಎಲ್ಲಿ ಸೆಲೆಕ್ಟ್ ಆಗ್ತಿದ್ರು? ಇವರು ಕೂಡ ಇವರೊಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಲ್ಲ, ಒಂದು ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಮತ್ತೆ ಇವ್ರು ಹೆಂಗ್ ಸೆಲೆಕ್ಟ್ ಆಗ್ತಿದ್ರಿ? ನಾಳೆ ಮುಂದೆ ನದಿ ಏನ್ ಸರ್, ನಮಗೆ ಕೋರ್ಟ್ ಇದೆ ಸರ್. ನ್ಯಾಯಾಲಯದ ಮುಖಾಂತರ ನಾವು ಪರ್ಮಿಷನ್ಸ್ ತಗೊಂಡ್ಬರ್ತೀವಿ. ಪರ್ಮಿಷನ್ಸ್ ತಗೊಂಡ್ಬಂದು ನಾವು ಹೋರಾಟ ಮಾಡ್ತೀವಿ ಸರ್. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।